ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ 2024-25ನೇ ಸಾಲಿನ 4ನೇ ವಾರ್ಷಿಕ ಮಹಾಸಭೆ ಮತ್ತು ಶೌರ್ಯ ಪ್ರಶಸ್ತಿ ವಿಜೇತರಿಗೆ ಸನ್ಮಾನ ಸಮಾರಂಭ ಜುಲೈ 27ರಂದು ವಿರಾಜಪೇಟೆಯಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಕೊಟ್ಟುಕತ್ತಿರ ಪಿ ಸೋಮಣ್ಣ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿರಾಜಪೇಟೆಯ ಕಾವೇರಿ ಕಲ್ಯಾಣ ಮಂಟಪ ಸಭಾಂಗಣದಲ್ಲಿ ಬೆಳಿಗ್ಗೆ 10:30 ಗಂಟೆಗೆ ಮಹಾಸಭೆ ನಡೆಯಲಿದೆ ಎಂದರು. ಸಭೆಯಲ್ಲಿ ಜಿಲ್ಲೆಯ ಶೌರ್ಯ ಪ್ರಶಸ್ತಿಗೆ ಭಾಜನರಾಗಿರುವ ಮಹಾವೀರ ಚಕ್ರ ಪುರಸ್ಕೃತ ಪುಟ್ಟಿಚಂಡ ಗಣಪತಿ, ವೀರಚಕ್ರ ಮೇಜರ್ ಜನರಲ್ ಕುಪ್ಪಂಡ ನಂಜಪ್ಪ, ಶೌರ್ಯಚಕ್ರ ಚಂಬಂಡ ತಿಮ್ಮಣ್ಣ, ಸೇನಾ ಮೆಡಲ್ ಲೆಫ್ಟಿನೆಂಟ್ ಜನರಲ್ ಬಿಎನ್ಬಿ ಪ್ರಸಾದ್, ಸೇನಾ ಮೆಡಲ್ ಪುರಸ್ಕೃತರಾದ ಕುಟ್ಟಂಡ ಲವ, ಬೇಚಂಡ ಚಿಟ್ಟಿಯಪ್ಪ, ಬೊಳ್ಳೇರ ರೋಷನ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಗುತ್ತೆ ಎಂದರು. ಇದೇ ಸಂದರ್ಭ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಾಜಿ ಸೈನಿಕರ ಮಕ್ಕಳನ್ನು ಗೌರವಿಸಲಾಗುವುದು ಎಂದರು. ಸಭೆಯಲ್ಲಿ ಸದಸ್ಯತ್ವ ನೋಂದಣಿ ನಡೆಯಲಿದ್ದು, ಮಾಜಿ ಸೈನಿಕರು ತಮ್ಮ ಭಾವಚಿತ್ರ, ಸೈನಿಕ ಬೋರ್ಡ್ನ ಗುರುತಿನ ಚೀಟಿಯ ಪ್ರತಿಯೊಂದಿಗೆ ಹಾಜರಾಗುವಂತೆ ಕೊಟ್ಟುಕತ್ತಿರ ಪಿ ಸೋಮಣ್ಣ ಮನವಿ ಮಾಡಿದರು. ವಿಷಯ: ನಮ್ಮ ಸಂಘ 23/9/2020ರಲ್ಲಿ ನೋಂದಣಿಯಾಗಿ 15/11/2020ರಲ್ಲಿ ಅಧಿಕೃತವಾಗಿ ಉದ್ಘಾಟನೆಗೊಂಡು 1 ವರ್ಷ ಹಂಗಾಮಿಯಾಗಿ ಕಾರ್ಯನಿರ್ವಹಿಸಿ ಈಗ 27/7/2025 ಭಾನುವಾರ ಬೆಳಿಗ್ಗೆ 10:30 ಗಂಟೆಗೆ ವಿರಾಜಪೇಟೆ ಕಾವೇರಿ ಕಲ್ಯಾಣ ಮಂಟಪ ಹಾಲ್ನಲ್ಲಿ 24-25ನೇ ಸಾಲಿನ 4ನೇ ಮಹಾಸಭೆಯನ್ನು ಆಯೋಜಿಸಿದೆ. ಈ ಮಹಾಸಭೆಯಲ್ಲಿ ನಮ್ಮ ಜಿಲ್ಲೆಯ ಜೀವಿತ ಮಾಜಿ ಸೈನಿಕರು ಶೌರ್ಯ ಪ್ರಶಸ್ತಿ ಗ್ಯಾರಂಟಿ ಅವಾರ್ಡ್ ವಿಜೇತರುಗಳಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದು ನಮ್ಮ ಸಂಘದ ಸದಸ್ಯರುಗಳಿಗೆ ಮಾತ್ರ ಸೀಮಿತವಾಗದೆ ರ್ಯಾಂಕ್ ಭೇದವಿಲ್ಲದೆ ಬೇರೆ ಸಂಘಗಳ ಸದಸ್ಯರುಗಳು ಯಾವುದೇ ಸಂಘದ ಸದಸ್ಯರುಗಳು ಅಲ್ಲದಿದ್ದರೂ ಅವರಿಗೆಲ್ಲರಿಗೂ ಸನ್ಮಾನ ಮಾಡುತ್ತೇವೆ. ಸನ್ಮಾನ ಪಡುವವರ ವಿವರ: ಮಹಾವೀರ ಚಕ್ರ ಕರ್ನಲ್ ಪುಟ್ಟಿಚಂಡ ಗಣಪತಿ, ವೀರಚಕ್ರ ಮೇಜರ್ ಜನರಲ್ ಕುಪ್ಪಂಡ ನಂಜಪ್ಪ, ಶೌರ್ಯ ಚಕ್ರ. ಸಂಘದ ಉಪಾಧ್ಯಕ್ಷ ಎಸ್ ಸುಧೀರ್ ಮಾತನಾಡಿ, ಮಹಾಸಭೆಯಲ್ಲಿ ಸೋಮವಾರಪೇಟೆ ಇಒ ಆಗಿರುವ ಮಾಜಿ ಸೈನಿಕರಾದ ಪರಮೇಶ್ ಕುಮಾರ್, ಪಿಡಿಒ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಯೋಧರಾದ ಮಣಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತೆ ಎಂದರು. ಅದರಲ್ಲಿ ಮುಖ್ಯ ಬಿಂದು ಮಾಜಿ ಸೈನಿಕರಿಗೆ ಅವರ ಪೆನ್ಷನ್ ಅಕೌಂಟ್, ಡಿಎಸ್ಪಿ ಆಗಿರ್ಬೋದು, ಡಿಎಸ್ಪಿ ಗೋಲ್ಡ್ ಆಗಿರ್ಬೋದು, ಸ್ಪರ್ಶ್ ಮತ್ತು ಬ್ಯಾಂಕ್ ಸಂಬಂಧಪಟ್ಟ ಇತರ ಏನಾದರೂ ಕುಂದುಕೊರತೆ, ಇನ್ಶೂರೆನ್ಸ್ ಏನಾದರೂ ನಮ್ಮ ಮಾಜಿ ಸೈನಿಕರಿಗೆ ಸಂಶಯ ಇದ್ದರೆ ಅದನ್ನು ಬಂದು ಅಲ್ಲಿ ಅವರು ತಿಳ್ಕೋಬೋದು. ಯಾಕೆಂತಂದರೆ ನಾವು ವಿರಾಜಪೇಟೆ SBI ಬ್ಯಾಂಕಿಂದ ಇದಕ್ಕೆ ಸಂಬಂಧಪಟ್ಟ ಒಂದು ವ್ಯಕ್ತಿಗಳು ಬಂದು ನಮಗೆ ಅಲ್ಲಿ ಮಾಹಿತಿಯನ್ನು ಕೊಡಲಿದ್ದಾರೆ. ಅದೇ ರೀತಿ ಕೊಡಗಿನ ಸೋಮವಾರಪೇಟೆ ತಾಲೂಕು ಇಒ ಪರಮೇಶ್ ಕುಮಾರ್, ಎಕ್ಸ್ ನೇವಿ, ಮತ್ತು ಪಿಡಿಒ ಕೊಡಗು ಜಿಲ್ಲಾ ಪಿಡಿಒ ಸಂಘದ ಅಧ್ಯಕ್ಷರಾದ ಎಕ್ಸ್ ಮಣಿಯವರು ನಮ್ಮ ಸಮಾರಂಭಕ್ಕೆ ಬರ್ತಿದ್ದಾರೆ. ಅವರನ್ನು ನಾವು ಈ ಕಾರ್ಯಕ್ರಮದಲ್ಲಿ ಗೌರವಿಸ್ತಿದ್ದೀವಿ. ಗೋಷ್ಠಿಯಲ್ಲಿ ಸಂಘದ ಸಂಚಾಲಕರಾದ ನಾಟೋಳಂಡ ಸೋಮಯ್ಯ, ಕರ್ತಂಡ ಚಂದನ, PS ವಾಸು ಹಾಗೂ ವಿಜಯ್ ಕುಮಾರ್ ಪಾಲ್ಗೊಂಡಿದ್ದರು.